ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಮಾತಾಡೋದು ಕನ್ನಡದ ಹೊಸ ಕ್ರೈಮ್ ಆಕ್ಷನ್ ಸಿನಿಮಾ ಮ್ಯಾಂಗೋ ಪಚ್ಚ ಬಗ್ಗೆ. ಆಕ್ಚುಲಿ ಈ ಸಿನಿಮಾದ ಬಗ್ಗೆ ಹೋಪ್ ಜಾಸ್ತಿ ಇರ್ತಿರ್ಲಿಲ್ಲ. ಹೋಪ್ ಜಾಸ್ತಿ ಆಗಕ್ಕೆ ಕಾರಣನೇ ಅಭಿನಯ ಚಕ್ರವರ್ತಿ, ಬಾಕ್ಸ್ ಆಫೀಸ್ ಬಾದ್ಶಾ ಕಿಚ್ಚ ಅವರ ವಾಯ್ಸ್ ಬಂದ್ ಕೂಡ್ಲೆ ಅದೇ ಮೇನ್ ಹೈಲೈಟ್. ಅವ್ರಿದಾರೆ ಅನ್ನೋ ಒಂದು ಹೋಪ್ ಇಂದಾನೆ ಸಿನಿಮಾ ಫುಲ್ಲು ಜಾಸ್ತಿ ಒಂಥರ ಹೈಪ್ ಜಾಸ್ತಿ ಆಯ್ತು. ಸೊ ಅದೇ ಹೈಪ್ ಇಂದ ಸಿನಿಮಾ ನೋಡಕ್ಕೆ ಉತ್ಸುಕರಾಗಿರುವಂತ ಅಭಿಮಾನಿಗಳಿಗೆ ಕತೆ ಹೇಗಿದೆ ಅಂತ ತಿಳ್ಕೊಬೇಕಲ್ವಾ. ಈ ಸಿನಿಮಾದ ಬಗ್ಗೆ, ಮ್ಯಾಂಗೋ ಪಚ್ಚ ಬಗ್ಗೆ, ಸಿನಿಮಾ ಬಗ್ಗೆ ಒಂದು ಸಾಮಾನ್ಯ ಹುಡುಗ ಹೇಗೆ ಅಂಡರ್ ವರ್ಲ್ಡ್ ಲೋಕದಲ್ಲಿ ದೊಡ್ಡ ಹೆಸರು ಮಾಡ್ತಾನೆ ಅನ್ನೋದನ್ನ ತೋರಿಸ್ತೆ. ಕಥೆ ನಾಯಕ ಪ್ರಶಾಂತ್, ಅವ್ರನ್ನ ಎಲ್ಲರೂ ಪ್ರೀತಿಯಿಂದ ಪಚ್ಚ ಅಂತ ಕರೀತಾರೆ. ಮೈಸೂರಿನ ಒಂದು ಸಾಮಾನ್ಯ ಕುಟುಂಬದಲ್ಲಿ ಬೆಳೆದಂತ ಈ ಹುಡುಗ ಜೀವನದಲ್ಲಿ ಏನಾದ್ರೂ ದೊಡ್ಡ ಸಾಧನೆ ಮಾಡಬೇಕು ಅನ್ನುವಂತ ಕನಸು ಇಟ್ಕೊಂಡಿರ್ತಾನೆ. ಆದ್ರೆ ಜೀವನ ಅಷ್ಟು ಸುಲಭ ಇರೋದಿಲ್ಲ. ಬಡತನ, ಕುಟುಂಬದ ಸಮಸ್ಯೆಗಳು, ಸಮಾಜದ ಒತ್ತಡ ಇವೆಲ್ಲ ಅವನನ್ನ ಕಾಡ್ತಾ ಇರ್ತವೆ. ಹಣ ಇಲ್ದಿದ್ರೆ ಸಮಾಜದಲ್ಲಿ ಬೆಲೆ ಇಲ್ಲ ಅನ್ನುವಂತ ಕಹಿ ಸತ್ಯ ಪಚ್ಚ ತುಂಬಾ ಬೇಗ ಅರ್ಥ ಮಾಡ್ಕೊಳ್ತಾನೆ. ಒಂದು ದಿನ ಅವನ ಜೀವನದಲ್ಲಿ ದೊಡ್ಡ ತಿರುವು ಬರುತ್ತೆ, ಅಂದ್ರೆ ಟರ್ನಿಂಗ್ ಪಾಯಿಂಟ್. ಕೆಲವು ಸ್ಥಳೀಯ ರೌಡಿಗಳು, ಲೋಕಲ್ ರೌಡೀಸ್ ಮತ್ತು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿರೋರು ಅವ್ರ ಸಂಪರ್ಕಕ್ಕೆ ಪಚ್ಚ ಬರ್ತಾನೆ. ಮೊದಲಿಗೆ ಸಣ್ಣ ಸಣ್ಣ ಕೆಲಸಗಳಿಂದ ಶುರುವಾಗುವಂತ ಈ ಪ್ರಯಾಣ ನಂತರ ಅವನನ್ನು ಅಪರಾಧ ಜಗತ್ತಿನ ಒಳಗೆ ತೆಗೆದುಕೊಳ್ಳುತ್ತದೆ. ಅಂದ್ರೆ ಅಂಡರ್ ವರ್ಲ್ಡ್ ಒಳಗೆ ಇಳಿದು ಬಿಡುತ್ತಾನೆ. ಯಾರು? ಮ್ಯಾಂಗೋ ಪಚ್ಚ. ಹಣ, ಅಧಿಕಾರ ಮತ್ತು ಹೆಸರು ಹೆಚ್ಚಾದಂತೆ ಪಚ್ಚನ ಸುತ್ತ ಶತ್ರುಗಳು ಕೂಡ ಜಾಸ್ತಿ ಆಗ್ತಾರೆ. ಸ್ನೇಹಿತರು ಶತ್ರುಗಳಾಗ್ತಾರೆ, ನಂಬಿದವರು ಮೋಸ ಮಾಡ್ತಾರೆ. ಆದ್ರೆ ಪಚ್ಚ ಹಿಂದೆ ಸರಿಯೋ ಮಾತೇ ಇಲ್ಲ. ಇದ್ರ ಮಧ್ಯೆ ಒಂದು ಪ್ರೇಮ ಕಥೆ ಕೂಡ ನಡೆಯುತ್ತೆ. ತನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಬೇಕು ಎಂಬ ಆಸೆ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಅಂಡರ್ ವರ್ಲ್ಡ್ ಜಗತ್ತಿನ ಅಪಾಯಗಳು ಅವನನ್ನ ಬಿಡೋದೇ ಇಲ್ಲ, ಬೆನ್ನಟ್ಟತಾನೆ ಇರ್ತವೆ. ಕತೆ ಮುಂದುವರೆದಂತೆ ಪಚ್ಚ ಮೈಸೂರಿನ ಅಂಡರ್ ವರ್ಲ್ಡ್ ನಲ್ಲಿ ಪ್ರಭಾವಿ ವ್ಯಕ್ತಿ ಆಗುತ್ತಾನೆ, ಅಂದ್ರೆ ದೊಡ್ಡ ವ್ಯಕ್ತಿ ಆಗ್ತಾನೆ. ಆದ್ರೆ ಅಧಿಕಾರದ ಶಿಖರಕ್ಕೆ ಏರಿದಷ್ಟು, ಅಂದ್ರೆ ಬೆಳೀತಾ ಬೆಳೀತಾ ಬೇಗ ಅಲ್ಲಿಂದ ಕೆಳಗೆ ಬೀಳುವಂತ ಅಪಾಯ ಕೂಡ ಇರುತ್ತೆ. ಕೊನೆಗೆ ಪಚ್ಚ ತನ್ನ ಶತ್ರುಗಳನ್ನ ಸೋಲಿಸಿ ಬದುಕ್ತಾನ, ಅಥವಾ ಅಪರಾಧ ಜಗತ್ತೇ ಅವನ ಬದುಕನ್ನು ನಾಶ ಮಾಡುತ್ತಾ ಎಂಬುದೇ ಚಿತ್ರದ ಕ್ಲೈಮ್ಯಾಕ್ಸ್. ಈ ಸಿನಿಮಾದ ಪ್ರಮುಖ ಆಕರ್ಷಣೆ ಅಂದ್ರೆ ಮೈಸೂರಿನ ನೈಜ ಹಿನ್ನೆಲೆ, ಭರ್ಜರಿ ಆಕ್ಷನ್ ದೃಶ್ಯಗಳು, ಎಮೋಷನಲ್ ಕುಟುಂಬದ ಸನ್ನಿವೇಶಗಳು ಮತ್ತು ಒಬ್ಬ ಸಾಮಾನ್ಯ ಯುವಕನ ಏರಿಳಿತಗಳ ಕತೆ. ಕ್ರೈಮ್ ಡ್ರಾಮಾ ಸಿನಿಮಾಗಳನ್ನ ಇಷ್ಟಪಡೋರಿಗೆ ಮ್ಯಾಂಗೋ ಪಚ್ಚ ಒಳ್ಳೆಯ ಮಾಸ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಈ ಸಿನಿಮಾಗೆ ಮೇನ್ ಹೈಲೈಟ್ ಕಿಚ್ಚ ಸುದೀಪ್ ಅವರ ವಾಯ್ಸ್. ಮ್ಯಾಂಗೋ ಪಚ್ಚ ಸಿನಿಮಾ ನಿಮಗೆ ಅನಿಸ್ತು? ನೋಡಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನೋಡಿಲ್ಲ ಅಂದ್ರೆ ನೋಡಿದ್ಮೇಲೆ ತಿಳಿಸಿ. ನಮಸ್ಕಾರ.